2025ಕ್ಕೆ ಬಾಯ್ ಹೇಳಿ 2026 ವೆಲ್ಕಮ್ ಮಾಡೋಕೆ ರಾಜಧಾನಿ ಬೆಂಗಳೂರು ಸಜ್ಜಾಗಿದೆ. ಹೊಸ ವರ್ಷಕ್ಕೆ ಫುಲ್ ಜೋಶ್ನಲ್ಲಿರುವಂತಹ ಸಿಟಿ ಮಂದಿಗೆ ಇನ್ನೂ ಜೋಶ್ ನೀಡೋಕೆ ಹೋಟೆಲ್ ಲಾಡ್ಜ್ಗಳು ಸಿದ್ಧವಾಗಿವೆ. ಆದರೆ ಕೆಲವಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಿಯೇ ಜನ ಮೋಜು ಮಸ್ತಿ ಮಾಡೋಕೆ ಅವಕಾಶವನ್ನ ಕೊಡಲಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಜ್ಜಾಯಿತು ರಾಜಧಾನಿ ಬೆಂಗಳೂರು. ರೆಸಾರ್ಟ್, ಹೋಟೆಲ್, ಲಾಡ್ಜ್ಗಳಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಇನ್ನೇನು 4 ದಿನ ಕಳೆದ್ರೆ ರಾಜ್ಯದ ಜನರು 2026ಕ್ಕೆ ಕಾಲಿಡ್ತಿದ್ದಾರೆ. 2025ಕ್ಕೆ ಬಾಯಿ ಹೇಳ್ತಾ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಬೆಂಗಳೂರು ತಯಾರಾಗ್ತಾ ಇದೆ. ಸಿಟಿ ಮಂದಿಯ ಮೋಜು ಮಸ್ತಿಯನ್ನ ಇನ್ನೂ ಜಾಸ್ತಿ ಮಾಡುವ ರೆಸಾರ್ಟ್, ಹೋಟೆಲ್, ಲಾಡ್ಜ್ಗಳಿಗೂ ನಗರದಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಸಾಲು ರಜೆಯ ಹಿನ್ನೆಲೆ ಮೋಜು ಮಸ್ತಿಗೆ ಸಾರ್ವಜನಿಕರು ತಯಾರಾಗಿದ್ದಾರೆ. ರಾಜ್ಯ, ದೇಶದ ವಿವಿಧ ಭಾಗಗಳಿಂದ ಜನ ಬೆಂಗಳೂರಿಗೆ ಬರ್ತಾ ಇದ್ದು, ಇಯರ್ ಎಂಡ್ ಮೋಜು ಮಸ್ತಿಗೆ ಬೆಂಗಳೂರಿನಲ್ಲಿ 80% ಹೋಟೆಲ್, ರೆಸಾರ್ಟ್ ಬುಕಿಂಗ್ ಆಗಿದ್ದು, 20% ಮಾತ್ರ ಬುಕಿಂಗ್ ಬಾಕಿ ಉಳಿದಿವೆ. ಬೆಂಗಳೂರು ನಗರದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಹೋಟೆಲ್ಗಳು ಹೊಸ ವರ್ಷಕ್ಕೆ ಸಜ್ಜಾಗಿದ್ದು, ಹೋಟೆಲ್, ರೆಸ್ಟೋರೆಂಟ್, ಬಾರ್ಗಳ ಅವಧಿಯನ್ನ ರಾತ್ರಿ 2 ಗಂಟೆಯವರೆಗೂ ವಿಸ್ತರಣೆ ಮಾಡಿ ಅಂತ ಬೆಂಗಳೂರು ಹೋಟೆಲ್ಸ್ ಅಸೋಸಿಯೇಷನ್ ಸರ್ಕಾರಕ್ಕೆ ಪತ್ರ ಬರೆದಿದೆ. ಡಿಸೆಂಬರ್ 31ರವರೆಗೆ ರಾತ್ರಿ 2 ಗಂಟೆಯವರೆಗೆ ಹೋಟೆಲ್, ಬಾರ್ ಓಪನ್ ಮಾಡಲು ಅನುಮತಿ ಕೊಡಿ ಅಂತ ಹೋಟೆಲ್ಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಹೊಸ ವರ್ಷಾಚರಣೆ ಹಿನ್ನೆಲೆ ನಗರದಲ್ಲಿ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಜಾರಿ ಮಾಡೋ ಮೂಲಕ ಯಾವುದೇ ಅಹಿತಕರ ಘಟನೆ ಆಗದಂತೆ ಎಚ್ಚರ ವಹಿಸಿದೆ. ಈ ನಿಟ್ಟಿನಲ್ಲಿ ಬಾರ್ ಮತ್ತು ಪಬ್, ಕ್ಲಬ್, ರೆಸ್ಟೋರೆಂಟ್ ಮಾಲೀಕರ ಜೊತೆ ನಗರ ಪೊಲೀಸ್ ಆಯುಕ್ತರು ಸಭೆ ನಡೆಸಿದ್ದು, ನ್ಯೂ ಇಯರ್ಗೆ ಏನೆಲ್ಲ ಸಿದ್ಧತೆ ಇರಬೇಕು, ಯಾವ ರೀತಿ ನಿಯಮ ಪಾಲನೆ ಮಾಡಬೇಕು ಅಂತ ಸೂಚನೆ ನೀಡಿದ್ದಾರೆ. ಓವರ್ ಕ್ರೌಡಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಅಲ್ಲಿ ಸ್ಟ್ರಿಕ್ಟ್ ಏಜ್ ಲಿಮಿಟ್ಸ್ ಇರಬೇಕು. ಒಳಗಡೆ ಮೈನರ್ಸ್ ಅವರು ಯಾರು ಹೋಗಬಾರ್ದು. ಮತ್ತು ಡ್ರಂಕ್ ಅಂಡ್ ಡ್ರೈವಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಸರ್ವೆಲೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಅಂದರೆ ಎಕ್ಸ್ಟ್ರಾ ಕ್ಯಾಮ್ರಾಸ್ ಅವ್ರು ಹಾಕ್ಕೊಳ್ಬೇಕು. ಅದ್ರ ಬಗ್ಗೆ ವುಮೆನ್ ಸೇಫ್ಟಿ ಬಗ್ಗೆ, ನಾಯ್ಸ್ ಕಂಟ್ರೋಲ್ ಬಗ್ಗೆ, ಮತ್ತು ಯಾವ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇರಬಾರ್ದು, ಡ್ರಗ್ಸ್ ಅಥವಾ ಇನ್ನಿತರ ಯಾವುದು ವಸ್ತು ಇರಬಾರ್ದು. ಒಟ್ನಲ್ಲಿ ಹೊಸ ವರ್ಷಾಚರಣೆಗೆ ಒಂದು ಕಡೆ ಸಿಟಿ ಮಂದಿ ತಯಾರಾಗ್ತಾ ಇದ್ರೆ, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆಯು ಕ್ರಮ ವಹಿಸಿದೆ. ಈ ಮೂಲಕ 2026 ಸ್ವಾಗತ ಮಾಡೋಕೆ ಇಡೀ ಬೆಂಗಳೂರು ತುದಿಗಾಲಲ್ಲಿ ನಿಂತಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.